ದೃಷ್ಟಿಯಲ್ಲಿದೆ. ನಾನು ಉತ್ತರ ಅಭಿವೃದ್ಧಿ ಚೆನ್ನಾಗ್ ಆಗ್ತಾ ಇದೆ ನೋಡ್ರಿ. ಏನ್ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಎಲ್ಲ ಶಾಸಕರು ಎಲ್ಲಾ ಕಡೆ ಕೂಡ ಅಭಿವೃದ್ಧಿ ಕೆಲಸ ಶುರು ಮಾಡಿದ್ರು. ನಾನೀಗ ಪ್ರತಿಯೊಂದು ಕಡೆನೂ ಇವತ್ತು ರಸ್ತೆ ಕೆಲಸಕ್ಕೆ ಪೂಜೆ ಮಾಡಿ ಬರ್ತಾ ಇದ್ದೀನಿ. ಕೆಲಸ ನಡೀತಾ ಇದೆ, ದುಡ್ಡಿದೆ ಅಂತ ತೊಂದರೆ ಇಲ್ಲ. ಅನುದಾನ ಬಿಡುಗಡೆ ಆಗ್ತಲ್ಲ, ಶಾಸಕರೇ ಕೇಳ್ತಾರೆ. ಇಲ್ಲಪ್ಪ, ಈಗ ನಡೀತಾ ಇದೆ, ಹಣಕ್ಕೆ ತೊಂದರೆ ಇಲ್ಲ. ಹೋದ ವರ್ಷ ಸ್ವಲ್ಪ ತೊಂದರೆ ಇತ್ತು, ಈ ವರ್ಷ ತೊಂದರೆ ಇಲ್ಲ. ಅಭಿವೃದ್ಧಿ ಕೆಲಸಕ್ಕೆ ಹಣ ಇದೆ, ಕೊಡ್ತಾ ಇದ್ದೀವಿ, ಕೆಲಸ ಮಾಡಿ. ಸರ್ ನಿನ್ನೆ ಮೊನ್ನೆ SN ನರಸಿಂಹರಾವ್ ಮಾತಾಡಿದ್ರು, ಕೋಲಾರಲ್ಲಿ ಕಾಂಗ್ರೆಸ್ ಹದಗೆಟ್ಟಿದೆ. ಅದ ನನಗೆ ಅದು ಗೊತ್ತಿಲ್ಲ. ಎಲ್ಲಾ ಪ್ರಶ್ನೆ ಈಗ ಕೇಳಿದ್ರೆ ಪ್ರಯೋಜನ ಆಗಲ್ಲ. ಅಲ್ಲ ಸರ್, ನೀವು ಸೀನಿಯರ್ ಲೀಡರ್ ಸರ್ ಕೋಲಾರ ಸಮಾಜ. ಏನು ಅಂತ ನನಗೆ ವಿಷಯ ಗೊತ್ತಿಲ್ಲದೆ ಅದಕ್ಕೆ ಉತ್ತರ ಹೇಳಕ್ಕಾಗಲ್ಲ. ಅಲ್ಲ ಸರ್, ಅವ್ರು ಕನ್ಸಿಡರ್ ಮಾಡ್ತಾ ಇಲ್ಲ, ಶಾಸಕರು ಕನ್ಸಿಡರ್ ಮಾಡ್ತಾ ಇಲ್ಲ, ಏಕಪಕ್ಷೀಯ ನಿರ್ಧಾರ ತಗೊಂತಾ ಇದ್ದಾರೆ. ಅಲ್ಲ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗ್ತಾರೆ ಅಂತ ನನಗೆ ಒಂದು ಆಶಾಭಾವನೆ ಇದೆ. ಲೋಕಸಭಾ ಚುನಾವಣೆಯಲ್ಲಿ ವಿಶ್ವಾಸ ತಗೋದಿಲ್ಲ ಸರ್. ನೋಡೋಣ ಏನ್ ಮಾಡ್ತಾರೆ ನಡೆಸಿ. ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ, ಬಿಜೆಪಿಯವರು ವಾಸ್ತವಾಂಶ ಅಲ್ಲ. ವಾಸ್ತವಾಂಶ ಏನಿದೆ, ಯಾರು BPL ಅರ್ಹರಲ್ವೋ ಅವರನ್ನು ಕನ್ವರ್ಟ್ ಮಾಡ್ತಾರೆ APL ನಲ್ಲಿ ಇರ್ತದೆ. ಆ ಕಾರ್ಡ್ ಕೂಡ ರದ್ದು ಮಾಡೋದು. ಇಲ್ಲ ಸರ್, ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಅದೆಲ್ಲ ಸುಳ್ಳು. ಕಾಲ ಹಣ ಕೊಡ್ತಾ ಇದ್ವಿ. ಸುಮಾರು 8,000 ಕೋಟಿ ರೂಪಾಯಿ ನಮ್ಗೆ ಈ BPL ಕಾರ್ಡ್ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ತಿಂಗಳಿಗೆ 600 ಕೋಟಿ 700 ಮೇಲೆ ಖರ್ಚಾಗ್ತಾ ಇದೆ. ಆದ್ರೂ ಕೂಡ ಏನು ತೊಂದರೆ ಇಲ್ಲ, ಸಕಾಲಕ್ಕೆ ಹಣ ಡಿಬಿಟಿ ಕೊಡ್ತಾ ಇದ್ವಿ. ಅದ್ರ ಪ್ರಾಬ್ಲಮ್ ಇಲ್ಲ, ಹಣ ಇದೆ. ನನ್ನ ಮುಖ್ಯಮಂತ್ರಿಗಳು 14ಕ್ಕಿಂತ ಹೆಚ್ಚು ಬಜೆಟ್ ಕೊಟ್ಟಿರೋದು ಅವ್ರ ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನ ಮಾಡೋದು ಹೇಗೆ ಗೊತ್ತಿದೆ, ಮಾಡಿದ್ದಾರೆ. ಯಾವುದೇ ತರವಾದ ಹಣದ ತೊಂದರೆ ಇಲ್ಲ. ಅದು ಬಿಜೆಪಿಯವರು ಒಂದು ಸುಮ್ಮನೆ ಅಪವಾದವನ್ನು ಮಾಡ್ತಾ ಇದ್ದಾರೆ. ನೀವು ಕೇಳ್ಬೋದು, BPL ಹಣ ಬಂತ ಇಲ್ಲ. ಲಾಸ್ಟ್ ಟೈಮ್ ಒಂದು ತಿಂಗಳು ಲೇಟ್ ಆಗಿತ್ತು, ಈಗ ಸಕಾಲಕ್ಕೆಲ್ಲ ಹಣ ಕೊಡ್ತಾ ಇದೆ. ಹಣ ಇಲ್ಲಿದೆ, ಹಣ ಕೊಡ್ತೀವಿ ಹೇಳೋದಕ್ಕೆ ಸಾಲ ಬೇಕಾಗಿಲ್ಲ, ವ್ಯವಸ್ಥೆ ಆಗಿದೆ. 1.5 ಲಕ್ಷ ಕೋಟಿ ಸಾಲ ಆಗಿದೆ. ಹಿಂದಿನ ಸರ್ಕಾರ ಇದ್ದ ಸಾಲವನ್ನ ತೀರಿಸೋ ಕೆಲಸ ಮಾಡ್ತಾ ಇದ್ದೀವಿ. ಯಾವ ಕಾರ್ಡ್ಗಳು ರದ್ದಾಗಿಲ್ಲ. ಇದು ಒಬ್ಬರು ಹೇಳಿದ್ರೆ ನೀವೆಲ್ಲ ಹೇಳ್ತಾ ಇರೋದು ಅಷ್ಟೇ. ಒಬ್ರು ಹೇಳಿದ್ರೆ ಎಲ್ಲ ಹಂಗೆ ಹೇಳ್ತಾ ಇರೋದು. ನಾಳೆ ಫಲಿತಾಂಶ ಈಗ ನಾಳೆ ಇಟ್ಕೊಂಡು ನಾನು ಇವತ್ತೇನು ಹೇಳಿ ನೋಡ್ರಿ ಸರ್, ಕಾನೂನಿಗೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಯಾರೇ ರಮೇಶ್ ಕುಮಾರ್ ಆಗ್ಲಿ ಯಾರೇ ಒಬ್ರು ಸರ್ಕಾರದ ಫಾರೆಸ್ಟ್ ತಗೊಂಡಿದ್ರು ಅದನ್ನ ಈಗಾಗಲೇ ಶುರು ಮಾಡಿದರೆ ಸಾಕಷ್ಟು ಕಡೆ ಮಾಡ್ತಾ ಇದೆ. ಆದ್ರಿಂದ ಕಾನೂನು ಏನಿದ್ರೆ ಅದಾಗ್ತದೆ. ಅದರಲ್ಲಿ ಅಲ್ಲ, ಸರ್ಕಾರ ಇದೆ, ಸಮಯಕ್ಕೆ ಅವ್ರು ತೀರ್ಮಾನ ತೆಗೆದುಕೊಳ್ತಾರೆ. ಸಣ್ಣ ಪುಟ್ಟ ರೈತರಿಗೆಲ್ಲ ಪರಿಗಣಿಸ್ಬಿಟ್ಟು ಹಾಗೆ ಸರ್ಕಾರ ಆ ರೀತಿ ಏನ್ ಮಾಡಲ್ಲ. ಕಾನೂನಿದೆ, ಏನ್ ಕಾನೂನಿದೆ ಆ ಕಾನೂನಂತೆ ನಡ್ಕೊಂಡು ಹೋಗ್ತದೆ. ನಮಸ್ಕಾರ ನಿಮ್ಗೆ ಸರ್. DC ಚುನಾವಣೆ ಅದು ರಾಜ್ಯದಲ್ಲಿ ನಬಾರ್ಡ್ಗೆ ಸಹಕಾರ ಸಂಘಗಳ ಅಭಿವೃದ್ಧಿ, ರೈತರಿಗೆ ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ 190 ಭಾಗ ರೈತರು ಬರ್ತಾರೆ ಮತ್ತು ಸ್ವಸಹಾಯ ಸಂಘಗಳು ಬರ್ತವೆ. ಹಿಂದಿನಿಂದ ಯಾವ ರೀತಿ ನಬಾರ್ಡ್ ಕೊಡ್ತಿದ್ರು ಅದನ್ನು ಕೊಡದೇ ಇರೋದ್ರಿಂದ ಸಹಕಾರ ಸಚಿವರು ಮತ್ತು ವ್ಯವಸಾಯ ಸಚಿವರು ಇಬ್ಬರು ಕೂಡ ಅದನ್ನ ನಿನ್ನೆ ಮಾಧ್ಯಮಕ್ಕೆ ಹೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಪತ್ರ ಬರೀತಾರೆ. ಅದು ಕಾನೂನುಬದ್ಧವಾಗಿ ನಬಾರ್ಡ್ನವರು ಕರ್ನಾಟಕ ರಾಜ್ಯಕ್ಕೆ ಏನ್ ಕೊಡ್ಬೇಕು ಅದು ಕೊಡ್ಬೇಕಾಗ್ತದೆ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರ್ಪಡಿಸಿ ತೀರ್ಮಾನ ತಗೋಬೇಕಾಗಲ್ಲ. ನಬಾರ್ಡ್ಗೆ ಮುಖ್ಯಮಂತ್ರಿಗಳು ಪತ್ರ ಬರೀತಾರೆ. ಮೂಡ ಪ್ರಕರಣ ಸಂಬಂಧಪಟ್ಟಂಗೆ ಏನ್ ಲೋಕಾಯುಕ್ತ ತನಿಖೆ ನಡೆಸ್ತಾರಂತಹ CM ಬಾಮೈದ ಅವರು ನಿನ್ನೆ ರಾತ್ರಿ ಹೋಗ್ಬಿಟ್ಟು ಏನು SP ಅವರನ್ನ ಭೇಟಿ ಮಾಡಿದ್ದಾರೆ. ಅಂದ್ರೆ ಅವ್ರ ಮನೆಗೂ ಭೇಟಿ ಮಾಡಿದ್ರು. ಅದು ಎನ್ಕ್ವೈರಿ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ. ಎನ್ಕ್ವೈರಿ ನಡೆಯೋ ಕಾಲದಲ್ಲಿ ಅದಕ್ಕೆ ನಾನು ಬೇರೆ ಉತ್ತರ ಹೇಳಲ್ಲ. ಎನ್ಕ್ವೈರಿ ನಡೀಲಿ, ಎನ್ಕ್ವೈರಿಯಲ್ಲಿ ಸತ್ಯ ಈಚೆ ಬರ್ತದೆ. ಸಿದ್ದರಾಮಯ್ಯವ್ರಿಗೆ ಅದರಲ್ಲಿ ಏನು ಪಾತ್ರ ಇಲ್ಲ. ಅವರ ಪತ್ರ ಬರೀಲಿಲ್ಲ, ಫೋನ್ ಮಾಡ್ಲಿಲ್ಲ,
ಅವರು ನಿರಾಪರಾಧಿ ಇದ್ದಾರೆ. ಬಿಜೆಪಿಯವರು ರಾಜಕೀಯ ತೇಜೋವಧೆ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಎಸ್ಪಿ ಭೇಟಿ ಮಾಡೋ ಅವಶ್ಯಕತೆ ಇದೆಯಾ ಅಂತ ಹೇಳಿ ನೋಡ್ರಿ. ಯಾರ್ಯಾರಕ್ಕೆ ಭೇಟಿ ಆಗ್ಲಿ ಎನ್ಕ್ವೈರಿ ನೀಡೋ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಸರಿ ಇಲ್ಲ. ಎನ್ಕ್ವೈರಿ ತೀರ್ಮಾನ ಆಗಿ ಸತ್ಯಾಂಶ ಈಚೆ ಬರ್ತದೆ. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಎಷ್ಟು BPL ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕಾಗ್ತದೆ. ಆದರೆ ಕನ್ವರ್ಟ್ ಮಾಡ್ತೀವಿ. BPL ಕಾರ್ಡ್ ರದ್ದು ಮಾಡೋದು. BPL ಕಾರ್ಡ್ ಇರ್ತದೆ, APL ಕಾರ್ಡ್ ಇರ್ತದೆ. APL ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಬಿಜೆಪಿ ಅವರು ಅದನ್ನ ರದ್ದು ಮಾಡ್ತಾರೆ ಅಂತಾನೆ ರದ್ದು ಮಾಡೋದಿಲ್ಲ. ಕಾರಣ ಇಷ್ಟೇ, ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಎಲ್ಲ ಕಡೆ ಕೂಡ ಯಾವುದೇ ಸ್ಟೇಟ್ ಅಲ್ಲಿ 50% ಮೇಲೆ ಇಲ್ಲ BPL. ನಮ್ದು ಆರ್ಥಿಕವಾಗಿ ಬಹಳ ಸುಭದ್ರವಾಗಿರೋ ರಾಜ್ಯ. ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ. ಇಂಥದ್ರಲ್ಲಿ 75ರಿಂದ 80% BPL ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಇದು ಒಂದು ಗೌರ್ಮೆಂಟ್ ಅಲ್ಲ, ಸುಮಾರು 10 ವರ್ಷದಿಂದ ಬೆಳೆದಿದೆ ಈ ಕಾರ್ಡ್ಗಳು. ನಿನ್ನೆ ನಮ್ಮ ಸರ್ಕಾರ, ಹಿಂದೆ ಬಿಜೆಪಿ ಸರ್ಕಾರ, ಹಿಂದೆ ಸಮ್ಮಿಶ್ರ ಸರ್ಕಾರ, ಇವೆಲ್ಲ ಇದ್ದು ಯಾರೋ ಒಬ್ಬರು ಅಂತ ಹೇಳಕ್ಕಾಗಲ್ಲ. ಇದು 10 ವರ್ಷದಿಂದ ನಡೆದಿದೆ. ಯಾವಾಗ ಇದು BPL ಕಾರ್ಡ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು, BPL ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋ ಅವರನ್ನ APL ಕನ್ವರ್ಟ್ ಮಾಡಬೇಕಾಗ್ತದೆ. ಅವ್ರು ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು, ಸರ್ಕಾರಿ ಕೆಲಸದಲ್ಲಿರೋದು, ಯಾರ ಇನ್ಕಮ್ 1,20,000 ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ APL ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ. ಯಾವ್ದು ರದ್ದು ಮಾಡೋದು. ಈ ಪ್ರಕ್ರಿಯೆ ನಡೀತಾ ಇದೆ. ನಾಳೆ ಡೀಟೈಲ್ ನಾನು ಅಂಕಿಅಂಶಗಳ ಸಮೇತ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಬೆಂಗಳೂರಲ್ಲಿ. ಅವಾಗ ನಿಮ್ಗೂ ಕೂಡ ಅದು ಡೀಟೈಲ್ ಬರುತ್ತೆ. ಈ ರಾಜ್ಯದಲ್ಲಿ ಸುಮಾರು 75ರಿಂದ 80 ಅಷ್ಟಿರಕ್ಕೆ ಸಾಧ್ಯವಿಲ್ಲ. ಈಗ ನಾವು ಇದನ್ನೆಲ್ಲ ವಿಮರ್ಶೆ ಮಾಡಿ ಅಂಕಿಅಂಶಗಳ ಸಮೇತ ನಾಳೆ ನಾನು ಮಾಧ್ಯಮ ಮಿತ್ರರಿಗೆ ಬಡವರು ಯಾರಾದ್ರು ಆ ರೀತಿ ನಿಂತಿದ್ರೆ ತಕ್ಷಣ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿದ್ರೆ 1 ವಾರದಲ್ಲಿ ಅಕಸ್ಮಾತ್ ಹಂಗಾಗಿದೆ. ನಾವು APL ಕಾರ್ಡ್ ಆದ್ರೂ ಒಬ್ಬರಿಬ್ಬರು BPL ಇರ್ಬೋದು. ಆ BPL ಒಬ್ಬರಿಗೂ ಕೂಡ ತಪ್ಪುವ ಅವಕಾಶ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇಬ್ಬರು ಕೂಡ ಹೇಳಿದ್ದಾರೆ, ಅಂತಹ ಪರಿಸ್ಥಿತಿಯಲ್ಲಿ ಏನಾದ್ರು ಅಪ್ಪಿತಪ್ಪಿ ಕೂಡ BPL ತಪ್ಪಿದ್ರೆ ತಕ್ಷಣ ಅವರಿಗೆ ವಾಪಸ್ಸು BPL ತಗೊಂಡ್ಬರ್ಬೇಕು. BPL ಕಾರಣ ಅಕ್ಕಿಯನ್ನ ಒಂದು ಕಾರಣ ಅಲ್ಲದೆ ಕೆಲವೊಂದು ಆರೋಗ್ಯ ಸೌಲಭ್ಯಗಳು ಅದಕ್ಕೋಸ್ಕರ BPL ಕಾರ್ಡ್ ಮಾಡಿಸ್ತಾರೆ. ಅವ್ರಿಗೆಲ್ಲ ಬಿಲ್ ಆಫ್ ಪಾವರ್ಟಿ ವ್ಯಕ್ತಿ ತಗೊಂಡಿರ್ಲಿ ಅವ್ರ ಕಾರ್ಡ್ ಇದ್ದೇ ಇತ್ತು. ಬೇರೆ ಸೌಲಭ್ಯ ತಗೊಳ್ಬೇಕಾಗುತ್ತೆ. ಆರೋಗ್ಯ ಸೌಲಭ್ಯ ಎಲ್ರಿಗೂ ಇಶ್ಯೂ ಮಾಡಿ. ಆರೋಗ್ಯಕ್ಕೆ ಬೇಕು ಅಂತ ಕಾರ್ಡ್ ಯಾರಾದ್ರೂ ಕೊಟ್ರೆ ಅದನ್ನು ಒಂದೇ 1 ವಾರದಲ್ಲಿ ಇಶ್ಯೂ ಮಾಡ್ತೀವಿ. ಅದೇನು ಪ್ರಾಬ್ಲಮ್. All Voltas brand items AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.